ನಾವು ಸ್ನೇಹಿತರೊಂದಿಗೆ ಸಂಬಂಧಿಕರೊಂದಿಗೆ ಚರ್ಚಿಸುವಾಗ ಒಂದು ಬಾರಿಯಾದರೂ ಈ ಪ್ರೇತ ದೆವ್ವದ ಕಥೆಗಳನ್ನು ಕೇಳಿರುತ್ತೇವೆ. ಕೆಲವೊಮ್ಮೆ ಕೆಲವರಿಗೆ ಮೈಮೇಲೆ ದೆವ್ವ ಹಾಕಿಕೊಂಡಿದೆ, ದೆವ್ವ ಓಡಿಸುವುದಕ್ಕೆ ಕರೆದುಕೊಂಡು ಹೋಗಿದ್ದಾರೆ, ಆ ರೀತಿ ಎಲ್ಲ ವಿಷಯಗಳನ್ನು ನಾವು ಕೇಳಿರುತ್ತೇವೆ. ಆದರೆ ಅದೇ ನಿಜವಾಗಿದ್ದರೆ ಹೇಗಿರುತ್ತೆ? ಅದಕ್ಕಂತಾನೇ ಒಂದು ದೇವಾಲಯ ಇದ್ದರೆ ಹೇಗಿರುತ್ತೆ? ಕೇರಳದಲ್ಲಿರುವ ಚೋಟನಿಕೆರೆ ಭಗವತಿಯಮ್ಮನ ದೇವಸ್ಥಾನದಲ್ಲಿ 2 ಗರ್ಭಗುಡಿಗಳಿವೆ. ಒಂದು ಭಾಗದಲ್ಲಿರುವ ಗರ್ಭಗುಡಿಯಲ್ಲಿರುವ ದೇವರು ಭಗವತಿಯಮ್ಮ. ಈ ದೇವಿಯ ವೈಶಿಷ್ಟ್ಯ ಏನೆಂದರೆ, ಬೆಳಗಿನ ಸಂದರ್ಭದಲ್ಲಿ ದೇವಿಗೆ ಸರಸ್ವತಿ ರೂಪದಲ್ಲಿ, ಮಧ್ಯಾಹ್ನದ ಸಂದರ್ಭದಲ್ಲಿ ಮಹಾಲಕ್ಷ್ಮಿಯ ರೂಪದಲ್ಲಿ, ರಾತ್ರಿಯ ಸಂದರ್ಭದಲ್ಲಿ ಮಹಾಕಾಳಿಯ ರೂಪದಲ್ಲಿ ಪೂಜಿಸಲಾಗುತ್ತೆ. ಒಂದೇ ದೇವಿಯ ವಿಗ್ರಹವನ್ನ ಬೆಳಗಿನ ಹೊತ್ತು ಒಂದು ರೀತಿ, ಮಧ್ಯಾಹ್ನದ ಸಂದರ್ಭದಲ್ಲಿ ಒಂದು ರೀತಿ, ರಾತ್ರಿಯ ವೇಳೆ ಒಂದು ರೀತಿ ಅಂತ ವಿಭಿನ್ನ ರೀತಿಯಲ್ಲಿ ಪೂಜಿಸಲಾಗುತ್ತೆ. ಅದೇ ರೀತಿ ಇನ್ನೊಂದು ಗರ್ಭಗುಡಿ ಇದೆಯಲ್ಲ, ಅಲ್ಲಿ ಭದ್ರಕಾಳಿಯಾಗಿ ಪೂಜಿಸಲಾಗುತ್ತೆ. ಈ ಭದ್ರಕಾಳಿ ಒಂದು ರಾಕ್ಷಸನನ್ನ ಸಂಹಾರ ಮಾಡಿದ್ದಾರೆಂದು ಆ ರಾಕ್ಷಸನ ರಕ್ತ ಪಕ್ಕದಲ್ಲೇ ಕೊಳದಂತೆ ಉದ್ಭವವಾಗಿದೆ ಅಂತಾನೋ, ಅದನ್ನ ರಕ್ತ ಕೊಳ ಅಂತಾನೋ ಕರೆಯಲಾಗುತ್ತೆ. ಇಂದಿಗೂ ಕೂಡ ಇಲ್ಲಿ ಆ ರೀತಿ ಕರೆಯಲ್ಪಡುವ ಕೊಳವೂ ಇದೆ. ಇಂದಿಗೂ ಕೂಡ ನೀವು ಚೋಟನಿಕೆರೆ ಹೋದಲ್ಲಿ ಹಲವು ಮರಗಳಲ್ಲಿ ಹಲವು ಜನರ ತಲೆಯ ಕೂದಲನ್ನ ಮೊಳೆಯಿಂದ ಮರಕ್ಕೆ ಹೊಡೆಯಲಾಗಿದೆ. ಈ ದೇವಾಲಯದಲ್ಲಿ ಹಾಗಾದ್ರೆ ಈ ಚೋಟನಿಕೆರೆ ಅನ್ನುವ ಊರು, ಆ ಊರಿನ ಹಿಂದೆ ಇರುವ ಭಗವತಿಯಮ್ಮನ ದೇವಾಲಯ, ಆ ದೇವಿಯ ಭದ್ರಕಾಳಿಯ ಅವತಾರ, ಇದೆಲ್ಲ ಹೇಗೆ ಆರಂಭವಾಯಿತು? ಯಾಕೆ ಇಲ್ಲಿ ಪ್ರೇತ ದೆವ್ವವನ್ನು ಓಡಿಸ್ತಾರೆ ಅಂತ ನಂಬಲಾಗಿದೆ? ಇವತ್ತಿಗೂ ಓಡಿಸ್ತಿದ್ದಾರ? ಈ ದೇವಾಲಯದ ಹಿಂದಿರುವ ರಹಸ್ಯವೇನು? ಅದನ್ನ ಈ ವಿಡಿಯೋದಲ್ಲಿ ನೋಡೋಣ. ಚೋಟನಿಕೆರೆ ಎನ್ನುವ ಈ ಗ್ರಾಮ 1000 ವರ್ಷಗಳ ಹಿಂದೆ ಸಂಪೂರ್ಣವಾಗಿ ಕಾಡಿನಿಂದ ಒಳಪಟ್ಟಿದ್ದು, ಆ ಸಂದರ್ಭದಲ್ಲಿ ಕಣ್ಣಪ್ಪ ಎನ್ನುವ ಬೇಟೆಗಾರ, ಇವರು ಕಾಡಿನಲ್ಲಿ ಬೇಟೆಯಾಡಿ ದೇವರಿಗೆ ನಮಿಸುತ್ತಾ ತನ್ನ ಮಗಳೊಂದಿಗೆ ಪತ್ನಿ ಮರಣ ಹೊಂದಿದ್ದ ಕಾರಣ ಕಣ್ಣಪ್ಪ ಹಾಗೂ ಆತನ ಮಗಳಾಗಿದ್ದ ಪವಳಂನೊಂದಿಗೆ ಜೀವಿಸುತ್ತಿದ್ದರು. ಈ ಕಣ್ಣಪ್ಪನ ಅಭ್ಯಾಸವೇನೆಂದರೆ, ವಾರದಲ್ಲಿ 6 ದಿನ ಬೇಟೆಯಾಡೋದು, ಅದನ್ನ ತಿನ್ನುವುದು. 7ನೆಯ ದಿನ ಶುಕ್ರವಾರದಂದು ಒಂದು ದಿನ ತಾನು ಬೇಟೆಯಾಡಿದ್ದ ಒಂದು ಭಾಗವನ್ನ ದೇವರಿಗೆ ಸಮರ್ಪಿಸುವುದು. ಹೀಗಾಗಿ ಇವರು ತಾನು ಬೇಟೆಯಾಡಿ ಸಿಗುವ ಯಾವುದಾದ್ರೂ ಒಂದು ಪ್ರಾಣಿಯನ್ನ ದೇವರಿಗೆ ಎಡೆ ರೂಪದಲ್ಲಿ ನೀಡುತ್ತಿದ್ರು. ಹೀಗೆ ಹೋಗುತ್ತಿರುವಾಗ ಒಂದು ದಿನ ಅವರೆಷ್ಟೇ ಬೇಟೆಯಾಡುವುದಕ್ಕೆ ಪ್ರಾಣಿಗಳನ್ನು ಹುಡುಕಿದ್ರೋ, ದೇವರಿಗೆ ಅರ್ಪಿಸುವುದಕ್ಕೆ ಯಾವ ಪ್ರಾಣಿಗಳು ಸಿಗಲೇ ಇಲ್ಲ. ಹೀಗೆ ಬೇಸರಗೊಂಡ ಕಣ್ಣಪ್ಪ ಮನೆಗೆ ಮರಳಿ ಬರುತ್ತಿರುವಾಗ ಅವರ ಮಗಳು ಒಂದು ಚಿಕ್ಕ ಹಸುವಿನ ಮರಿಯೊಂದಿಗೆ ಆಟವಾಡುತ್ತಿದ್ದಾರೆ. ಅದನ್ನು ನೋಡಿದ ಕಣ್ಣಪ್ಪ ಏನು ಮಾಡ್ತಾರೆ ಅಂದ್ರೆ, ಸರಿ, ನಾನು ಎಲ್ಲ ಕಡೆ ಹುಡುಕಿದ್ರು ಯಾವ ಪ್ರಾಣಿಗಳು ಸಿಗಲಿಲ್ವಲ್ಲ, ಯಾಕೆ ನಾವು ಈ ಹಸುವಿನ ಮರಿಯನ್ನೇ ದೇವರಿಗೆ ಅರ್ಪಿಸಬಾರದು ಅಂತ ಯೋಚಿಸಿದ್ರು. ಆಗ ಆ ಹಸುವಿನ ಮರಿಯನ್ನ ಎತ್ತಿಕೊಂಡು ಬಲಿ ಕೊಡೋಣ ಅಂತ ತೆಗೆದುಕೊಂಡು ಹೋದ್ರು. ಆ ಸಂದರ್ಭದಲ್ಲಿ ಅವರ ಮಗಳಾಗಿದ್ದ ಪವಳಂ ತಂದೆ ಹತ್ತಿರ ತುಂಬಾನೇ ಕೇಳಿಕೊಂಡಿದ್ದಾಳೆ, ಬೇಡ ಅಪ್ಪ, ಇದನ್ನ ನೀವು ಕೊಲ್ಲಬೇಡಿ, ಇದರೊಂದಿಗೆ ನಾನು ಆಟವಾಡ್ತಾ ದಿನ ಕಳೆಯುತ್ತಿದ್ದೀನಿ, ಇದನ್ನ ಕಂಡ್ರೆ ನನಗೆ ತುಂಬಾ ಇಷ್ಟ, ಇದಕ್ಕೆ ಏನು ಮಾಡಬೇಡಿ ಅಂತ ಅವರ ಮಗಳು ಕೇಳಿಕೊಂಡ್ಲು. ಅದಕ್ಕೆ ಕಣ್ಣಪ್ಪ, ಸರಿ, ನನ್ನ ಮಗಳು ಇಷ್ಟೊಂದು ಕೇಳಿಕೊಳ್ತಿದ್ದಾಳಲ್ಲ ಅಂತ ಎಷ್ಟೇ ದೊಡ್ಡ ಬೇಡನಾದ್ರೂ ಮಗಳು ಹಸುವಿನ ಮರಿಯನ್ನ ಇಷ್ಟೊಂದು ಪ್ರೀತಿಸುತ್ತಿದ್ದಾಳೆ ಅಂತ ಅದನ್ನ ಕೊಲ್ಲದೆ ಬಿಟ್ಟು ಬಿಟ್ಟ. ಇದಾಗಿ 1 ವಾರದಲ್ಲೇ ಕಣ್ಣಪ್ಪನ ಮಗಳಾಗಿದ್ದ ಪವಳಂ ಹಾವು ಕಡಿದು ಮರಣ ಹೊಂದಿದ್ಲು. ಕಣ್ಣಪ್ಪನಿಗೆ ಭಯಂಕರವಾದ ಸಿಟ್ಟು ಬರಲು ಪ್ರಾರಂಭವಾಗುತ್ತೆ. ನಾವು ದೇವರಿಗೋಸ್ಕರ ಏನೇನೆಲ್ಲ ಮಾಡಿದ್ದೀವಿ, ನನ್ನ ಮಗಳು ಹೇಳಿದ್ಲು ಅಂತ ಆ ಹಸುವಿನ ಮರಿಯನ್ನ ಕೊಲ್ಲದೆ ಹಾಗೆ ಬಿಟ್ಟೆ. ಒಂದು ವೇಳೆ ನಾನು ಕೊಲ್ಲದೆ ಇದ್ದುದೇ ಇದಕ್ಕೆ ಕಾರಣನ? ಒಂದು ವೇಳೆ ನಾನು ಕೊಲ್ಲಲಿಲ್ಲ ಎಂಬ ಕಾರಣಕ್ಕೆ ದೇವರು ಈ ರೀತಿ ಮಾಡಿದ್ರ? ಏನು ಸಮಸ್ಯೆಯಲ್ಲಿ ನಡೆದಿದೆ ಅಂತ ಕಣ್ಣಪ್ಪ ಕೋಪದಿಂದ ಯೋಚಿಸಲು ಆರಂಭಿಸಿದ್ರು. ಹೀಗೆ ಕಣ್ಣಪ್ಪ ಹಾಗಿದ್ದು ಆಯ್ತು, ಮಗಳು ಸತ್ಲು, ಮೃತದೇಹವನ್ನ ಊತಾಕೋಣ ಅಂತ ಮೃತದೇಹವನ್ನ ತೆಗೆಯಲು ಹೋದಾಗ ಮನೆಯ ಒಳಗೆ ಮೃತದೇಹ ಕಾಣೆಯಾಗಿದೆ. ಆ ಮೃತದೇಹವಿದ್ದ ಜಾಗದಲ್ಲಿ 2 ಕಲ್ಲು ಮಾತ್ರ ಇದೆ. ಪವಳವು ಕಾಣೆಯಾಗಿದ್ದಾಳೆ. ಅವಳು ಇಷ್ಟಪಟ್ಟಿದ್ದ ಆ ಹಸುವಿನ ಮರಿಯು ಕಾಣೆಯಾಗಿದೆ. ಆದರೆ ಈ ಇಬ್ಬರು ಇದ್ದ ಜಾಗದಲ್ಲಿ 2 ಕಲ್ಲು ಮಾತ್ರ ಇದೆ. ಕಣ್ಣಪ್ಪನಿಗೆ ಏನು ಅರ್ಥನೇ ಆಗುತ್ತಿಲ್ಲ. ಏನಪ್ಪ, ಪವಳಂನ ಮೃತದೇಹವೂ ಇಲ್ಲ, ಹಸುವಿನ ಮರಿಯೂ ಇಲ್ಲ ಅಂತ ಈ 2 ಕಲ್ಲನ್ನ ತೆಗೆದುಕೊಂಡು ಯಾರತ್ತಾದ್ರೂ ಇದ್ರ ಕುರಿತು ಕೇಳೋಣ ಅನ್ನುವಾಗ ಯಾರೋ ಒಬ್ರು ಗೊತ್ತಿರುವವರು ಈ ರೀತಿ ಹೇಳಿದ್ದಾರೆ,
ಬೇಟೆಯಾಡುವುದು ನಿನ್ನ ಕೆಲಸ. ಅದನ್ನು ಹೊರತುಪಡಿಸಿ ದೇವರಿಗೆ ನೀನು ಪ್ರತಿ ಶುಕ್ರವಾರ ನೀನು ಬೇಟೆಯಾಡಿದ ಆಹಾರ ಅರ್ಪಿಸುವಾಗ ಹಲವು ಬಾರಿ ಹಸುವಿನ ಮರಿಗಳನ್ನ ಎಡೆಯಾಗಿ ದೇವರಿಗೆ ಅರ್ಪಿಸಿದ್ದೀಯ. ನಿನಗೆ ಗೊತ್ತಿಲ್ಲದೆ ಹಲವು ಬಾರಿ ಮಾಡಿದ್ದೀಯ. ಹಲವು ಹಸುಗಳೊಂದಿಗೆ ನೀನು ಅದರ ಮಕ್ಕಳನ್ನ ಬೇಟೆಯಾಡಿ ಅವುಗಳನ್ನ ದೂರ ಮಾಡಿದ್ದಕ್ಕಾಗಿ ದೇವರು ನಿನಗೆ ನಿನ್ನ ಮಗಳನ್ನ ಕಿತ್ತುಕೊಂಡ್ರು ಅಂತ ಆ ವ್ಯಕ್ತಿ ಹೇಳಿದ್ರು. ಅನಂತರ ಅಲ್ಲಿರುವ ಆ 2 ಕಲ್ಲುಗಳನ್ನು ನೋಡಿ, ಇದು ವಿಷ್ಣು ಹಾಗೂ ದೇವಿ, ದಯಮಾಡಿ ಇದನ್ನ ಇಟ್ಟುಕೊಂಡು ಪೂಜೆ ಮಾಡು, ಆ ರೀತಿ ಆ ವ್ಯಕ್ತಿ ಹೇಳುತ್ತಾರೆ. ಹೀಗೆ ಬೇಟೆಗಾರನು ಆ 2 ಕಲ್ಲುಗಳಿಗೆ ದೇವಾಲಯವನ್ನ ಕಟ್ಟಿ ಪೂಜಿಸಬೇಕೆಂದು ಅಂದುಕೊಂಡ್ರು. ಅಷ್ಟೆಲ್ಲ ವಸತಿ ಇಲ್ಲ ಅನ್ನುವ ಕಾರಣಕ್ಕೆ ಆ 2 ಕಲ್ಲುಗಳಿಗೆ ಸಾಮಾನ್ಯ ರೀತಿಯಲ್ಲಿ ಪೂಜಿಸಿಕೊಂಡು ಬರುತ್ತಿದ್ದಾರೆ. ಕೆಲವು ವರ್ಷಗಳಾದ ಮೇಲೆ ಇವರು ಮರಣ ಹೊಂದುತ್ತಾರೆ. ಈ ವಿಷಯ ಕೆಲವರಿಗೆ ಗೊತ್ತಿದ್ರು ಈ ಕಲ್ಲುಗಳು ಎಲ್ಲಿವೆ, ಇದೆಲ್ಲ ನಿಜಾನ ಸುಳ್ಳ ಎಂಬುದು ಅಲ್ಲಿರುವವರಿಗೆ ಗೊತ್ತಿಲ್ಲ. ಹೀಗೆ 100 ವರ್ಷಗಳು ಕಳೆದ ನಂತರ ಒಂದು ಹೆಣ್ಣು ಕಾಡಿನೊಳಗೆ ಬೇಟೆಯಾಡುವುದಕ್ಕೆ ಹೋಗುತ್ತಿದ್ದಾಳೆ. ಇವರು ಕೂಡ ಬೇಡರೆ. ಹೀಗೆ ಕಾಡಿನೊಳಗೆ ಬಂದವರು ತನ್ನ ಬಾಣವನ್ನ ಚೂಪುಗೊಳಿಸುವುದಕ್ಕಾಗಿ ಕಲ್ಲಿನ ಮೇಲಿಟ್ಟು ಉಜ್ಜುತ್ತಾರೆ. ಆ ರೀತಿ ಉಜ್ಜುತ್ತಿರುವಾಗ ಆ ಕಲ್ಲಿನಿಂದ ರಕ್ತ ಸೋರಲು ಆರಂಭಿಸಿದೆ. ಆಗ ಆ ಹೆಣ್ಣು ಮನವರಿಕೆ ಮಾಡಿಕೊಳ್ಳುತ್ತಾಳೆ, ಈ ಕಲ್ಲುಗಳೇ ದೇವರು. ಇದನ್ನ ಜನರು ಹಲವು ವರ್ಷಗಳ ಹಿಂದೆ ಕಣ್ಣಪ್ಪನ ಕಥೆಯಾಗಿ ಹೇಳಿದ್ದಾರೆ. ನಾನು ಈಗ ಇದನ್ನ ಹುಡುಕಿದ್ದೀನಿ ಅಂತ ಅಲ್ಲಿರುವಂತಹ ಎಲ್ಲರಿಗೂ ಹೇಳಿ ಆ ಜಾಗದಲ್ಲಿ ಒಂದು ದೇವಸ್ಥಾನವನ್ನ ಕಟ್ಟಲಾಗುತ್ತೆ. ಅದುವೇ ಚೋಟಾನಿಕೆರೆ ಭಗವತಿಯಮ್ಮನ ದೇವಸ್ಥಾನ ಅಂತ ಹೇಳಲಾಗುತ್ತೆ. ಹೀಗೆ ಇದಾಗಿ ಶತಮಾನಗಳು ಉರುಳಿದ ನಂತರ ಸ್ವಲ್ಪ ಗ್ರಾಮಗಳು ಅಭಿವೃದ್ಧಿ ಹೊಂದಿದಾಗ ಓರ್ವ ಯುವಕ ಹೀಗೆ ತನ್ನ ಸ್ನೇಹಿತನನ್ನ ನೋಡುವುದಕ್ಕಾಗಿ ಚೋಟಾನಿಕೆರೆ ದೇವಸ್ಥಾನದ ದಾರಿಯಲ್ಲಿ ರಾತ್ರಿ ಹೊತ್ತು ನಡೆದುಕೊಂಡು ಹೋಗುತ್ತಿದ್ದಾನೆ. ಹೀಗೆ ನಡೆದುಕೊಂಡು ಹೋಗುತ್ತಿರುವಾಗ ಹೋಗುವ ದಾರಿಯಲ್ಲಿ ಒಂದು ಸುಂದರವಾದ ಹುಡುಗಿಯನ್ನ ನೋಡಿದ್ದಾನೆ. ಹೀಗೆ ಆತ ಮುಂದೆ ನಡೆದುಕೊಂಡು ಹೋಗುವಾಗ ಆ ಸ್ತ್ರೀ ಹಿಂದೆಯಿಂದ ಈತನನ್ನ ಫಾಲೋ ಮಾಡಿದ್ದಾಳೆ. ಇವನಿಗೂ ಆ ಹುಡುಗಿಯನ್ನ ನೋಡಿದಾಗ ತುಂಬಾನೇ ಆಕರ್ಷಣೆಗೆ ಒಳಗಾಗಿದ್ದ. ಹೀಗೆ ಆತ ಸ್ನೇಹಿತನ ಮನೆ ಬಂತು ಅಂತ ಹಿಂದೆ ತಿರುಗಿ ನೋಡಿದಾಗ ಆ ಸ್ತ್ರೀ ಅಲ್ಲಿ ಕಾಣಿಸ್ಲಿಲ್ಲ. ಹೀಗೆ ಆತ ಮುಂದುವರಿದು ಸ್ನೇಹಿತನ ಮನೆಗೆ ಹೋಗ್ತಾನೆ. ಹೋದ ನಂತರ ಇವನು ಹೇಳ್ತಾನೆ, ಬರುವ ದಾರಿಯಲ್ಲಿ ಒಂದು ಸುಂದರವಾದ ಹೆಣ್ಣನ್ನು ನೋಡ್ದೆ ಅಂತ. ಅದಕ್ಕೆ ಅವನ ಸ್ನೇಹಿತನು, ಅದು ಎಣ್ಣೆ ಅಲ್ಲ, ಅದೊಂದು ಪ್ರೇತ, ನೀನದರ ಹತ್ತಿರವೇ ಹೋಗಬೇಡ, ನಿನ್ನನ್ನ ತಿಂದು ಬಿಡುತ್ತೆ. ನಿನ್ನನ್ನ ಆಕರ್ಷಣೆಗೆ ಒಳಪಡಿಸಲು ಹೆಣ್ಣಿನ ರೀತಿ ಆ ಪ್ರೇತ ಬಂದಿದೆ. ಅದಕ್ಕೆ ಈತನು, ಏನಪ್ಪ ಹೇಳ್ತಿದ್ದೀಯಾ? ಸರಿ, ನಾನಿವಾಗ ಮನೆಗೆ ಹೋಗ್ಬೇಕು, ಆದ್ರೆ ಭಯ ಆಗ್ತಿದೆ ಅಲ್ಲ, ಏನು ಮಾಡೋದು ಅಂತ ಕೇಳಿದಾಗ, ನೀನು ಹೋಗ್ತಾನೆ ಇರು, ಹೋಗೋ ದಾರಿಯಲ್ಲಿ ಚೋಟಾನಿಕೆರೆಯಮ್ಮನ ದೇವಸ್ಥಾನವಿದೆ. ನಿಂಗೇನಾದ್ರೂ ಭಯ ಆದ್ರೆ ಆ ಪ್ರೇತ ಹಿಂಬಾಲಿಸಿದ್ರೆ ಈ ದೇವಸ್ಥಾನದ ಒಳಗೆ ಹೋಗ್ಬಿಡೋ, ದೇವಸ್ಥಾನದೊಳಗೆ ದೆವ್ವ ಬರೋಕೆ ಸಾಧ್ಯ ಇಲ್ಲ. ಆ ರೀತಿ ಉತ್ತರವನ್ನ ಈತನ ಸ್ನೇಹಿತನು ಹೇಳುತ್ತಾನೆ. ಹೀಗೆ ಈತ ತನ್ನ ಮಾತನ್ನೆಲ್ಲ ಮುಗಿಸಿದ ಮೇಲೆ ತನ್ನ ಮನೆಗೆ ವಾಪಸ್ ಹೋಗಲು ನಡೆದುಕೊಂಡು ಹೋಗ್ತಾ ಇದ್ದಾನೆ. ಆ ರೀತಿ ಹೋಗುವ ದಾರಿಯಲ್ಲಿ ಆ ಹೆಣ್ಣನ್ನ ಮತ್ತೆ ನೋಡುತ್ತಾನೆ. ಅವಾಗ್ಲೇ ತನ್ನ ಸ್ನೇಹಿತ ಹೇಳಿದ ಮಾತನ್ನ ನೆನಪಿಟ್ಟುಕೊಂಡ ಈತ, ನಾನು ನಿನ್ನ ಹತ್ತಿರ ಬರಲ್ಲ, ನೀನು ನನ್ನ ಹತ್ತಿರ ಬರಬೇಡ, ನನ್ನ ಪಾಡಿಗೆ ನಾನು ನನ್ನ ಮನೆಗೆ ಹೋಗ್ತೀನಿ, ಆ ರೀತಿ ಹೇಳಿದಾಗ ಆ ಹೆಣ್ಣು ಆ ಸಂದರ್ಭದಲ್ಲಿ ರಾಕ್ಷಸಿಯ ರೂಪವನ್ನು ತಾಳಿದ್ಲು. ಅನಂತರ ಇವನನ್ನ ಹಿಡಿಯುವುದಕ್ಕಾಗಿ ಹಿಂಬಾಲಿಸಿದಳು. ಇವನು ವೇಗವಾಗಿ ಓಡಿ ಚೋಟಾನಿಕೆರೆ ಭಗವತಿಯಮ್ಮನ ದೇವಾಲಯದೊಳಗೆ ಓಡಿ ದೇವರ ಹತ್ತಿರ ಬೇಡಿದ್ದಾನೆ. ತಾಯಿ ನನ್ನನ್ನ ಕಾಪಾಡು ಅಂತ ಹೇಳಿ ವೇಗವಾಗಿ ದೇವಸ್ಥಾನದ ಹತ್ತಿರ ಈ ವ್ಯಕ್ತಿ ಓಡಿದ್ದಾನೆ. ಇನ್ನೇನು ಅವನು ಸಂಪೂರ್ಣವಾಗಿ ದೇವಾಲಯದ ಒಳಕ್ಕೆ ಹೋಗಬೇಕು ಅನ್ನುವ ಸಂದರ್ಭದಲ್ಲಿ ಈತನ ಕಾಲನ್ನು ಮಾತ್ರ ಆ ಪ್ರೇತ ಹಿಡಿದುಕೊಂಡಿತ್ತು ಅಂತಾನು. ದೇಹ ದೇವಸ್ಥಾನದ ಒಳಕ್ಕೆ ಹೋಯಿತು, ಆದರೆ ಕಾಲು ಹೊರಗೆ ಇತ್ತು. ಆ ಸಂದರ್ಭದಲ್ಲಿ ಇವನು ದೇವರ ಹತ್ತಿರ ತುಂಬಾನೇ ಬೇಡಿಕೊಂಡಿದ್ದಾನೆ. ತಾಯಿ, ಹೇಗಾದ್ರೂ ಮಾಡಿ ನನ್ನ ಜೀವ ಉಳಿಸು ಈ ಪ್ರೇತದಿಂದ ಅಂತ ಬೇಡಿಕೊಂಡಿದ್ದಾನೆ. ಹೀಗೆ ಆ ಸಂದರ್ಭದಲ್ಲಿ ಭಗವತಿ ಅಮ್ಮ ಭದ್ರ ಕಾಳಿಯ ರೂಪದಲ್ಲಿ ಅವತಾರ ತಾಳಿ ಅಲ್ಲಿರುವ ಆ ಪ್ರೇತವನ್ನ ಕೊಲ್ಲುತ್ತಾರೆ. ಕೊಂದ ತಕ್ಷಣ ಆ ಜಾಗದಲ್ಲೇ ರಕ್ತ ದೋಕುಳಿ ಹರಿದು ಆ ಜಾಗವೇ ರಕ್ತ ಕೊಳವಾಯಿತೆಂದು ಹೇಳಲಾಗಿದೆ. ಇಂದಿಗೂ ಕೂಡ ಈ ದೇವಸ್ಥಾನದಲ್ಲಿ ಈ ಕೊಳವಿದ್ದು ಅಲ್ಲಿ ರಕ್ತವೇನಿಲ್ಲ, ಆದರೆ ಅದನ್ನ ರಕ್ತ ಕೊಳಂ ಆ ರೀತಿಯ ಹೆಸರಿನಿಂದ ಇಂದಿಗೂ ಕೂಡ ಕರೆಯಲಾಗಿದೆ. ಈ ಜಾಗದಲ್ಲೇ ಹಲವು ವರ್ಷಗಳ ನಂತರ ಭದ್ರಕಾಳಿಯ ಮೂರ್ತಿಯು ದೊರಕಿದೆ. ಅದನ್ನ ಇನ್ನೊಂದು ದೇವಸ್ಥಾನವಾಗಿ ಪಕ್ಕದಲ್ಲೇ ಪೂಜಿಸಲಾಗುತ್ತಿದೆ.
ಹೀಗೆ ಇಲ್ಲಿರುವ ನಂಬಿಕೆ ಏನಂದ್ರೆ ಯಾರಾದ್ರೂ ದೆವ್ವ ಪ್ರೇತದಿಂದ ನರಳುತ್ತಿದ್ದಲ್ಲಿ ಈ ದೇವಾಲಯಕ್ಕೆ ತೆರಳಿದ್ರೆ ಈ ದೇವಿಯ ಹತ್ತಿರ ಹೋದರೆ ಕಾಪಾಡುತ್ತಾಳೆ ಎಂಬ ನಂಬಿಕೆ ಇದೆ. ಹೀಗೆ ಯಾರಿಗಾದ್ರೂ ದೆವ್ವ ಹಿಡಿದಿದೆ, ಪ್ರೇತದ ಆಹ್ವಾನಕ್ಕೆ ಒಳಗಾಗಿದ್ದಾರೆ ಅಂತ ಇಲ್ಲಿಗೆ ಕರೆದುಕೊಂಡು ಹೋದ್ರೆ ಅಲ್ಲಿ ಮಾಂತ್ರಿಕ ಪೂಜೆಯನ್ನ ಮಾಡುವವರು ಪ್ರೇತಕ್ಕೆ ಒಳಗಾಗಿರುವವರ ತಲೆ ಕೂದಲನ್ನ ಕಿತ್ತು ಮರಕ್ಕೆ ಮೊಳೆಯಿಂದ ಹೊಡೆಯುತ್ತಾರೆ. ಈ ರೀತಿ ಮಾಡುವುದರ ಮೂಲಕ ಪ್ರೇತವನ್ನು ಓಡಿಸಲಾಗುತ್ತೆ ಅಂತ ನಂಬಲಾಗಿದೆ. ಹೀಗೆ ರಾತ್ರಿ 12 ಗಂಟೆಯ ನಂತರ ಮೊಳೆ ಹೊಡೆದ ಪ್ರೇತಗಳು ಹೊರಬರುತ್ತದೆ ಎಂದು ನಂಬಲಾಗಿದೆ. ಏನೇ ಅದರ ಸುತ್ತ ಪ್ರೇತಗಳಿದ್ದರೂ ದೇವಾಲಯದ ಒಳಕ್ಕೆ ಯಾವ ಪ್ರೇತವೂ ಬರುವುದಿಲ್ಲ ಅಂತ ನಂಬಲಾಗಿದೆ. ನಿಜವಾಗಿಯೂ ಆ ದೇವಾಲಯದ ಒಳಕ್ಕೆ ತೆರಳಿದರೆ ದೈವಿಕತೆಯ ಅನುಭವವಾಗುತ್ತೆ. ಈ ದೇವಾಲಯದ ಸುತ್ತ ಇರುವ ಕೆಲವು ಗ್ರಾಮದ ಜನರ ನಂಬಿಕೆ ಏನಂದ್ರೆ ಚಿಕ್ಕ ಮಕ್ಕಳನ್ನ ಹೆಚ್ಚಾಗಿ ಈ ದೇವಾಲಯದ ಒಳಕ್ಕೆ ಕರೆದುಕೊಂಡು ಹೋಗಲ್ಲ. ಕಾರಣವೇನೆಂದ್ರೆ ಇನ್ನು ಮಾತನಾಡಲು ಪ್ರಾರಂಭಿಸದ ಚಿಕ್ಕ ಮಕ್ಕಳ ಕಣ್ಣಿಗೆ ಪ್ರೇತಗಳನ್ನ ನೋಡಲ್ಪಡಬಹುದೆಂದು ನಂಬಿದ್ದಾರೆ. ಇದು ಚೋಟಾಣಿ ಕೆರೆ ಭಗವತಿಯಮ್ಮ ದೇವಾಲಯದ ಪುರಾಣ ಹಾಗೂ ಅಲ್ಲಿರುವ ಆಚರಣೆಗಳು.